ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗ್ತಾ ಇದ್ರು. ರಾಜ್ಯದ ಚಿತ್ತ ಸಕ್ಕರೆ ನಾಡಿನತ್ತ ನೆಟ್ಟಿದೆ. ಈ ಬಾರಿ ಮಂಡ್ಯ ಅಖಾಡ ಭಾರಿ ಕುತೂಹಲ ಕಾರಣ ಆಗಿದೆ. ಸುಮಲತಾ ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಮಂಡ್ಯ ಬಿಟ್ಟು ಕೊಡಲ್ಲ ಅಂತ ದಳಪತಿಗಳು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅಖಾಡದಲ್ಲಿ ಸೇನಾನಿಗಳು ಯಾರು ಅನ್ನೋದೇ ಸದ್ಯದ ಕುತೂಹಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಹಲವು ಸಮಯದಿಂದ ಇಂಡಿಯಾದಾದ್ಯಂತ ಸದ್ದು ಮಾಡ್ತಾ ಇರೋದು ಮಂಡ್ಯ. ಲೋಕಸಮರ ಸಮೀಪಿಸ್ತಾ ಇದ್ದಂತೆ ರಾಜ್ಯದ ಚಿತ್ತ ಸಕ್ಕರೆ ನಾಡಿನತ್ತ ನೆಟ್ಟಿದೆ. ಈ ಬಾರಿ ಅಖಾಡದಲ್ಲಿ ಯಾರು ನಿಲ್ತಾರೆ ಅನ್ನೋದೇ ಕದನ ಕುತೂಹಲವಾಗಿ ಮಾರ್ಪಟ್ಟಿದೆ. ಸುಮಲತಾಗೆ ಬಿಜೆಪಿ ಟಿಕೆಟ್ ಕೊಡುತ್ತಾ ಅಥವಾ ರೆಬಲ್ ಲೇಡಿ ರೆಬಲ್ ಆಗಿ ಏಕಾಂಗಿಯಾಗಿ ಸ್ಪರ್ಧಿಸ್ತಾರಾ ಅನ್ನುವ ಕೌತುಕ ಎಲ್ಲರಲ್ಲೂ ಮನೆ ಮಾಡಿದೆ. ನಿನ್ನೆಯಷ್ಟೇ ಮಂಡ್ಯದಿಂದ ನಾನ್ ನಿಲ್ಲೋದ್ ಪಕ್ಕ ಅಂತ ಸಂಸದೆ ಬೇರೆಯದ್ದೇ ಸಂದೇಶ ರವಾನಿಸಿದ್ರು. ಈಗ ಅವರ ಆಪ್ತ ವಲಯ ಮತ್ತೊಂದು ಮೆಸೇಜ್ ಪಾಸ್ ಮಾಡಿದೆ. 100ಕ್ಕೆ 100ರಷ್ಟು ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಸಭೆ ಕರೆದ ರೆಬಲ್ ಲೇಡಿ. ಬಿಜೆಪಿ ಮಂಡ್ಯ ಉಳಿಸಿಕೊಳ್ಬೇಕು ಅಂತ ನಿನ್ನೆಯಷ್ಟೇ ಹೇಳಿರುವ ಸುಮಲತಾ ಇಲ್ಲದೇ ಇದ್ರೆ ಒಂಟಿಯಾಗಿ ಸ್ಪರ್ಧಿಸೋ ಸಂದೇಶ ಕೊಟ್ಟಿದ್ರು. ಈ ಬೆನ್ನಲ್ಲೇ ಸುಮಲತಾ ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ, 100ಕ್ಕೆ 100ರಷ್ಟು ಇಲ್ಲಿಂದಾನೇ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಅವರೇ ಆಗ್ತಾರೆ ಅಂತ ಹೇಳಿ ಸುಮಲತಾ ಆಪ್ತ ಶಶಿಕುಮಾರ್ ಕಡ್ಡಿ ತುಂಡಾಗುವಂತೆ ನುಡಿದಿದ್ದಾರೆ. ಮಾತ್ರವಲ್ಲ, ಈ ಸಂಬಂಧ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ಸುಮಲತಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು, ಅಂಬರೀಶ್ ಹಾಗೂ ಸುಮಲತಾರ ಪ್ರಮುಖ ಬೆಂಬಲಿಗರು ಭಾಗಿಯಾಗಲಿದ್ದಾರೆ. ಈ ವೇಳೆ ಚುನಾವಣಾ ಸಿದ್ಧತೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಹುತೇಕ ಫಿಕ್ಸ್ ಎಂದ ದಳಪತಿಗಳಿಗೆ ನಾನ್ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕೆ ದೆಹಲಿ ಮಟ್ಟದಲ್ಲಿ ಪಟ್ಟು ಹಿಡಿದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳ ಮುಖಂಡರ ಸಭೆ ಕರೆದಿದ್ದು, ಚುನಾವಣೆಯ ಸಿದ್ಧತೆ ಕುರಿತು ಮುಖಂಡರೊಂದಿಗೆ ಸುದೀರ್ಘ ಚರ್ಚೆಯನ್ನ ಮಾಡಲಿದ್ದಾರೆ. ಮುಖಂಡರೊಂದಿಗೆ ಸಾಧಕ ಬಾಧಕಗಳ ಕುರಿತು ಮಾತನಾಡಲಿದ್ದಾರೆ. ಸ್ವಾಭಿಮಾನಿ ಪಡೆಗೆ ಸೂಕ್ಷ್ಮ ಸಂದೇಶ ರವಾನಿಸಲಿದ್ದಾರೆ. ಬಿಜೆಪಿ ಕಡೆ ನೋಡ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡೋಕೆ ತೀರ್ಮಾನಿಸಿದ್ದು, ಒಂದ್ ವೇಳೆ ಟಿಕೆಟ್ ತಪ್ಪಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆಯೂ ಮಾತುಕತೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ನಮಗೂ ಕೂಡ ಒಂದು ಭರವಸೆ ಏನಿದೆ ಅಂತ ಹೇಳಿದ್ರೆ, ನಮಗೆ ಒಂದು ಬಿಜೆಪಿಯವರಿಗೆ ಒಂದು ಆಶಾಭಾವನೆ ಇದೆ. ನಮಗೆ ಬಿಜೆಪಿಯಿಂದ ಬಿ ಫಾರಂ ಆಗೇ ಆಗುತ್ತೆ ಅನ್ನೋ ನಮಗೆ ವಿಶ್ವಾಸ ಇದೆ. ನಮಗೂ ಈಗಲೂ ಕೂಡ ಭರವಸೆ ಇದೆ. 100ಕ್ಕೆ 100 ಭಾಗ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿ ಇರ್ತಾರೆ. ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಶ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂತ ನಾಯಕರುಗಳನ್ನ, ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ನಮ್ಮ MP ಅವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ. ಅಮಿತ್ ಶಾ ಭೇಟಿ ಮಾಡಿದ್ರು ದಳಪತಿಗಳಿಗೆ ಟಿಕೆಟ್ ಟೆನ್ಷನ್. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯಾಗಿ ಬಂದ್ರು ಮಂಡ್ಯ ಟಿಕೆಟ್ ಟೆನ್ಷನ್ ಕಮ್ಮಿ ಆಗಿಲ್ಲ. ಟಿಕೆಟ್ ಯಾರಿಗೆ ಅನ್ನೋದು ಅಧಿಕೃತ ಆಗೋವರೆಗೂ ಹೇಳೋಕಾಗಲ್ಲ ಅಂತ ಸುಮಲತಾ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆಯ ಮತಗಳಿಕೆ ಆಧಾರದ ಮೇಲೆ ನಮಗೇ ಟಿಕೆಟ್ ಅಂತ ಹೇಳ್ತಿದ್ದಾರೆ. ದಳಪತಿಗಳಿಗೆ ಹಾಸನ ಬಿಟ್ರೆ ಮಂಡ್ಯ ಮೇಲೆ ಅತಿ ಹೆಚ್ಚು ವ್ಯಾಮೋಹ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಜೆಡಿಎಸ್ ಭದ್ರ ಕೋಟೆಯಾಗಿರೋದ್ರಿಂದ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಂಡ್ಯ ಕೈ ಬಿಟ್ರೆ ವಿಧಾನಸಭಾ ಚುನಾವಣೆ ಮೇಲೆ ಪ್ರಭಾವ ಬೀರಲಿರುವುದರಿಂದ ಮಂಡ್ಯ ಟಿಕೆಟ್ ನಮಗೇ ಬೇಕು ಅಂತ ದಳಪತಿ ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಜೆಡಿಎಸ್ ಬಿಜೆಪಿಗಿಂತ ಮುನ್ನಡೆ ಇರ್ತಕ್ಕಂಥದ್ದು ವೋಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇವೆಲ್ಲ ಭಾಗಗಳಲ್ಲಿ ಜೆಡಿಎಸ್ ಪಕ್ಷದ ಪರವಾದಂಥ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು.
ಇನ್ನು ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವ ವಿಶ್ವಾಸದಲ್ಲಿ ಸುಮಲತಾ ಇದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೆ ಕಾಂಗ್ರೆಸ್ನಲ್ಲೇ ವಿರೋಧವಿರೋದ್ರಿಂದ ಅನಿವಾರ್ಯವಾಗಿ ಬಿಜೆಪಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಒಂದು ವೇಳೆ ಮಂಡ್ಯ ಕ್ಷೇತ್ರ ಬಿಟ್ರೆ ಮಗನ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಬೀಳಲಿದೆ ಅನ್ನುವಂಥ ಲೆಕ್ಕಾಚಾರವು ಸುಮಲತಾರದ್ದು. ಇವೆಲ್ಲ ಕಾರಣದಿಂದ ಸದ್ಯ ಮಂಡ್ಯ ಅಖಾಡ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.